ನಮಸ್ತೆ ಮಾಂತರಿಗಳ ನಮಸ್ಕಾರ. ದಿನದಿಂದ ದಿನಕ್ಕೆ ಬೇಸಿಗೆ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಐಸ್ ಕ್ರೀಮ್ ಮತ್ತು ಕೋಲ್ಡ್ ಡ್ರಿಂಕ್ಸ್ಗಳಿಗೆ ಕೂಡ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಹೊರಗಡೆಯಿಂದ ಇದನ್ನು ಪರ್ಚೇಸ್ ಮಾಡೋ ಬದಲು ಮನೆಯಲ್ಲೇ ನ್ಯಾಚುರಲ್ ಐಸ್ ಕ್ರೀಮು ಬರೀ 3 ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಇವತ್ತು ತಯಾರಿಸೋಣ. ಐತಾರ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ವಾಟರ್ ಮೆಲನ್ ಐಸ್ ಕ್ರೀಮ್ ಇವತ್ತು ತಯಾರಿಸೋಣ. ಬನ್ನಿ ವಿಧಾನ ನೋಡೋಣ. ವಾಟರ್ ಮೆಲನ್ ಐಸ್ ಕ್ರೀಮ್ ಮಾಡುವ ಕಾರಣ ನಾನಿಲ್ಲಿ ಮೊದಲು ವಾಟರ್ ಮೆಲನ್ ಕಟ್ ಮಾಡೋ ಕೆಲಸವನ್ನೇ ಮಾಡ್ತಾ ಇದ್ದೇನೆ. ಸ್ಲೈಸ್ ಆಗಿ ಕಟ್ ಮಾಡಿಕೊಳ್ಳೋಣ. ಇನ್ನು ಇದ್ರ ಒಳಗಡೆದು ಬೀಜ ತೆಗೆದುಕೊಳ್ತೇನೆ. ಎಷ್ಟು ಸಾಧ್ಯವೋ ಅಷ್ಟು ತೆಕ್ಕೊಳ್ಳಿ. ಏನು ಹುಡುಕಿ ತೆಗೆಯುವ ಅಗತ್ಯ ಇಲ್ಲ. ಮೇಲೆ ಈ ರೀತಿಯಾಗಿ ತೆಗೆದುಕೊಂಡ್ರೆ ಸಾಕಾಗ್ತದೆ ನೋಡಿ. ಆಮೇಲೆ ಈ ರೀತಿ ಸಣ್ಣ ಗಾತ್ರಕ್ಕೆ ಕಟ್ ಮಾಡಿಕೊಳ್ಳಿ. ಇನ್ನು ಇದನ್ನು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕ್ಕೊಳ್ಬೇಕು. ಎಲ್ಲವನ್ನು ಬಾಕ್ಸಿಗೆ ಹಾಕಿ ಟೈಟಾಗಿ ಈ ರೀತಿಯಾಗಿ ಮುಚ್ಚಿ ಇದನ್ನು 2 ರಿಂದ 3 ಗಂಟೆ ಆದರೂ ಫ್ರೀಝರಲ್ಲಿ ಇಡಬೇಕು. ಫ್ರೀಝರಿಂದ ವಾಟರ್ ಮೆಲನ್ ತೆಗೆಯುವ ಮೊದಲು ಬೇರೆ ತಯಾರಿ ಮಾಡಿಕೊಳ್ಬೇಕು. ಈಗ ಒಂದು ಬೌಲಿಗೆ 1 ಕಪ್ಪಿನಷ್ಟು ನಾನು ಕೋಲ್ಡ್ ಕ್ರೀಮ್ ಹಾಕ್ಕೊಳ್ತೇನೆ. ಈಗ ಇದನ್ನು ಎಲೆಕ್ಟ್ರಿಕ್ ಬೀಟರಲ್ಲಿ ಬೀಟ್ ಮಾಡಿಕೊಳ್ಬೇಕು. ಒಂದು 2 ನಿಮಿಷ ಆದರೂ ಬೀಟ್ ಮಾಡಿಕೊಳ್ಬೇಕು. ಆಗ ಇದು ಈ ರೀತಿಯಾಗಿ ಥಿಕ್ನೆಸ್ ಬರ್ತದೆ. ಕ್ರೀಮ್ ಸ್ವಲ್ಪ ಥಿಕ್ನೆಸ್ಸಿಗೆ ಬಂದ ಮೇಲೆ ಇದಕ್ಕೆ ನಾನು 1/3 ಮೆಜರ್ಮೆಂಟಲ್ಲಿ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಳ್ತೇನೆ. ಪುನಃ ಒಮ್ಮೆ ಬೀಟ್ ಮಾಡಿಕೊಳ್ತೇನೆ. ಐಸ್ ಕ್ರೀಮ್ ಸ್ಲ್ಯಾಬ್ ಮಾಡುವ ಕಾರಣ ಈ ಹದಕ್ಕೆ ಇದ್ರೆ ಸಾಕು ಕ್ರೀಮು. ಇದನ್ನು ಫ್ರಿಜ್ಜಲ್ಲಿ ಇಟ್ಟುಕೊಳ್ಳೋಣ. ಇನ್ನು ಫ್ರೀಝರಲ್ಲಿ ಇಟ್ಟುಕೊಂಡಿದ್ದ ವಾಟರ್ ಮೆಲನ್ ಪೀಸನ್ನು ತೆಗೆದುಕೊಳ್ಳೋಣ. ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ತರ್ತೇನೆ. ಸ್ವಲ್ಪ ಗಟ್ಟಿ ಇರುವ ಕಾರಣ ಇದು 2-3 ನಿಮಿಷ ಆದರೂ ತಗೊಳ್ತದೆ ಪೇಸ್ಟ್ ಆಗಲಿಕ್ಕೆ. ಇನ್ನು ರೆಡಿ ಮಾಡಿದ ಕ್ರೀಮ್ ಫ್ರಿಜ್ಜಲ್ಲಿ ಇಟ್ಟಿದ್ದೆಲ್ಲ ಅದನ್ನು ಹೊರಗೆ ತೆಗಿತಾನೆ. ಇದಕ್ಕೆ ವಾಟರ್ ಮೆಲನ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ, ಇಲ್ಲರೆ ಈ ರೀತಿಯಾಗಿ ಬೀಟ್ ಮಾಡಿಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಸ್ಕ್ವೇರ್ ಶೇಪಿದ್ದು ಬಾಕ್ಸ್ ತೆಕ್ಕೊಂಡಿದ್ದೇನೆ. ಅದಕ್ಕೆ ಹಾಕ್ಕೊಳ್ತಾನೆ. ಮೇಲ್ಗಡೆ ಗಾರ್ನಿಷ್ ಮಾಡಲಿಕ್ಕೆ ಸಣ್ಣ ಪೀಸ್ ವಾಟರ್ ಮೆಲನ್ ಹಾಕ್ಕೊಳ್ತಾನೆ. ಇನ್ನು ಇದನ್ನು ಟೈಟಾಗಿ ಮುಚ್ಚಿ ಓವರ್ ನೈಟ್ ಇಲ್ಲದ್ರೆ 8 ಅವರ್ಸ್ ಆದರೂ ಫ್ರೀಝರಲ್ಲಿ ಇಡಿ. 8 ಗಂಟೆ ನಂತರ ಈಗ ಐಸ್ ಕ್ರೀಮ್ ರೆಡಿ ಆಗಿದೆ. ಇನ್ನು ಇದನ್ನು ಬಾಕ್ಸಿಂದ ಸಪ್ರೇಟ್ ಮಾಡಲಿಕ್ಕೆ ಸುಲಭ ಆಗಬೇಕು ಅಂತ ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಟುಕೊಂಡು ಅದರಲ್ಲಿ ಈ ಬಾಕ್ಸನ್ನು 1 ನಿಮಿಷ ಹಾಗೆ ಬಿಡ್ತೇನೆ. 1 ನಿಮಿಷ ನಂತರ ಸೈಡ್ ಮಾತ್ರ ಈ ರೀತಿಯಾಗಿ ಸಪ್ರೇಟ್ ಮಾಡಿಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಐಸ್ ಕ್ರೀಮನ್ನು ಸುಲಭವಾಗಿ ಬಾಕ್ಸಿಂದ ಸಪ್ರೇಟ್ ಮಾಡಿ ಪ್ಲೇಟಿಗೆ ಹಾಕ್ಕೊಳ್ಬೋದು. ಈಗ ನಿಮ್ಮ ಇಷ್ಟದ ಸೈಜಿಗೆ ಇದನ್ನು ಕಟ್ ಮಾಡಿಕೊಳ್ಳಿ. ನಾನು ಈ ಸೈಜಲ್ಲಿ ಇದನ್ನು ಕಟ್ ಮಾಡಿಕೊಂಡಿದ್ದೇನೆ. ನೋಡಿ ಕ್ರೀಮಿ ಟೆಕ್ಸ್ಚರಲ್ಲಿ ರುಚಿಯಾದ ನ್ಯಾಚುರಲ್ ವಾಟರ್ ಮೆಲನ್ ಹೋಮ್ ಮೇಡ್ ಐಸ್ ಕ್ರೀಮ್ ಸ್ಲ್ಯಾಬ್ ಕಮ್ಮಿ ಖರ್ಚಲ್ಲಿ ರೆಡಿಯಾಗಿದೆ. 3-4 ದಿವಸ ನೀವು ಎಂಜಾಯ್ ಮಾಡ್ಬೋದು. ವಿಧಾನ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಇದೇ ರೀತಿ ಮಕ್ಕಳ ಸಮ್ಮರ್ ಹಾಲಿಡೇಸಿಗೆ ಬೇಕಾದ ಇನ್ನೂ ಅನೇಕ ರೆಸಿಪಿಯೊಂದಿಗೆ ಸಿಗೋಣ. ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.